ಸ್ವತಂತ್ರ ಸಂಗ್ರಾಮದ ಮಹಾನ್ ಸ್ವತಂತ್ರ ಹೋರಾಟಗಾರ ಮತ್ತು ಸೇನಾನಿ ವೀರ ಸೇನಾನಿ ಸಂಗೊಳ್ಳಿ ರಾಯಣ್ಣವರ 229ನೇ ಜನ್ಮ ದಿನೋತ್ಸವ ಇವತ್ತು. ನಾವೆಲ್ಲರೂ ಸಹ ಕರ್ನಾಟಕದ ರಾಜ್ಯದವರು ಹೆಮ್ಮೆ ಪಡಬೇಕಾದಂಥ ಸಂಗೊಳ್ಳಿ ರಾಯಣ್ಣನವರು 1857ನೇ ಇಸ್ವಿಯ ದಂಗೆಯ ಮೊದಲು ಸಹ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ವೀರ ಸಂಗೊಳ್ಳಿ ರಾಯಣ್ಣ ನೆನೆಸ್ತಕ್ಕಂಥ ದಿವಸ. ಕರ್ನಾಟಕದ ಸ್ವತಂತ್ರ ಹೋರಾಟಗಾರರಲ್ಲಿ ದೊಡ್ಡ ಹೋರಾಟಗಾರ ಅನಿಸ್ಕೊಂಡಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣವರ ಸ್ಫೂರ್ತಿ ಈಗಿನ ಯುವಕರಿಗೂ ಬರಬೇಕು ಮತ್ತು ಈ ರಾಷ್ಟ್ರದಲ್ಲಿರ್ತಕ್ಕಂಥ ಸ್ವತಂತ್ರ ಹೋರಾಟದ ಮೂಲಕ ಏನು ಒಂದು ಸಂವಿಧಾನವನ್ನು ಸ್ಥಾಪನೆ ಮಾಡಿದ್ವಿ, ಪ್ರಜಾಪ್ರಭುತ್ವವು ನಮ್ಮ ಮುಂದೆ ಇದೆ, ಜಾತ್ಯತೀತ ತತ್ವವು ಸಹ ನಮ್ಮ ಮುಂದೆ ಇದೆ, ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಸಮಾಜವನ್ನು ಮುಂದೆ ತೆಗೆದುಕೊಂಡು ಹೋಗೋಂಥ ಕೆಲಸ ನಮ್ಮೆಲ್ಲರಿಗೂ ಸಹ ಸಂಗೊಳ್ಳಿ ರಾಯಣ್ಣವರ ಹೋರಾಟ ಸ್ಫೂರ್ತಿ ಆಗಲಿ ಅಂತೇಳಿ ಎಲ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸ್ವತಂತ್ರ ಸಂಗ್ರಾಮದ ಮಹಾನ್ ಸ್ವತಂತ್ರ ಹೋರಾಟಗಾರ ಮತ್ತು ಸೇನಾನಿ ವೀರ ಸೇನಾನಿ ಸಂಗೊಳ್ಳಿ ರಾಯಣ್ಣವರ 229ನೇ ಜನ್ಮ ದಿನೋತ್ಸವ ಇವತ್ತು. ನಾವೆಲ್ಲರೂ ಸಹ ಕರ್ನಾಟಕದ ರಾಜ್ಯದವರು ಹೆಮ್ಮೆ ಪಡಬೇಕಾದಂಥ ಸಂಗೊಳ್ಳಿ ರಾಯಣ್ಣನವರು 1857ನೇ ಇಸ್ವಿಯ ದಂಗೆಯ ಮೊದಲು ಸಹ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ವೀರ ಸಂಗೊಳ್ಳಿ ರಾಯಣ್ಣ ನೆನೆಸ್ತಕ್ಕಂಥ ದಿವಸ. ಕರ್ನಾಟಕದ ಸ್ವತಂತ್ರ ಹೋರಾಟಗಾರರಲ್ಲಿ ದೊಡ್ಡ ಹೋರಾಟಗಾರ ಅನಿಸ್ಕೊಂಡಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣವರ ಸ್ಫೂರ್ತಿ ಈಗಿನ ಯುವಕರಿಗೂ ಬರಬೇಕು ಮತ್ತು ಈ ರಾಷ್ಟ್ರದಲ್ಲಿರ್ತಕ್ಕಂಥ ಸ್ವತಂತ್ರ ಹೋರಾಟದ ಮೂಲಕ ಏನು ಒಂದು ಸಂವಿಧಾನವನ್ನು ಸ್ಥಾಪನೆ ಮಾಡಿದ್ವಿ, ಪ್ರಜಾಪ್ರಭುತ್ವವು ನಮ್ಮ ಮುಂದೆ ಇದೆ, ಜಾತ್ಯತೀತ ತತ್ವವು ಸಹ ನಮ್ಮ ಮುಂದೆ ಇದೆ, ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಸಮಾಜವನ್ನು ಮುಂದೆ ತೆಗೆದುಕೊಂಡು ಹೋಗೋಂಥ ಕೆಲಸ ನಮ್ಮೆಲ್ಲರಿಗೂ ಸಹ ಸಂಗೊಳ್ಳಿ ರಾಯಣ್ಣವರ ಹೋರಾಟ ಸ್ಫೂರ್ತಿ ಆಗಲಿ ಅಂತೇಳಿ ಎಲ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ.